ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮತ್ತು ಇದು ಲಾಸ್ಟ್ ವೀಕು ನಮ್ಮ ಹೊಸ ಮನೆಯಲ್ಲಿ ಟೈಲ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ. ಮತ್ತು ಇದು ನೋಡಿ, ನಮ್ಮದು ಸ್ಟೆಪ್ಸ್ ಹತ್ರ ವಿಂಡೋ ಎಲ್ಲ ಇದೆ. ಅದು ವಿಂಡೋ ಅಲ್ಲ, ಅದು ಓಪನ್ ಇತ್ತು. ಅಲ್ಲಿಗೆ ಇದು ಅಂದರೆ ಗ್ರಿಲ್ ಥರ ಹಾಕಿದ್ದಾರೆ. ಮತ್ತು ಸ್ಟೆಪ್ಸ್ ಆದಮೇಲೂ ಇದು ಸ್ಟೆಪ್ಸಿಂದ ಅರ್ಧ ಗ್ರಿಲ್ ಹಾಕಿದ್ದಾರೆ. ಅದನ್ನು ಆಲ್ರೆಡಿ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಎಲ್ಲನೂ. ಮತ್ತು ಟೈಲ್ಸ್ನೂ ಸಹ ಹಾಕ್ತಾ ಇದ್ದಾರೆ. ಏನಂದರೆ ಕಿಚನು ಮತ್ತು ಬಾತ್ರೂಮ್ದು ಅದನ್ನು ಫಸ್ಟ್ ಹಾಕಿ, ಆಮೇಲೆ ಹಾಲು, ಅಡುಗೆ ಮನೆ ಮತ್ತು ರೂಮ್ಸು ಫ್ಲೋರಿಂಗ್ದು ಹಾಕ್ತಾರೆ. ನೋಡಿ, ಇದು ಇನ್ನೂ ಹಾಕ್ತಾ ಇದ್ದಾರೆ ಬಾತ್ರೂಮ್ದೆಲ್ಲ. ನಾನು ಡೈಲಿ ಹೋಗಿ ನೋಡ್ಕೊಂಬರ್ತಾಯಿದ್ದೀನಿ. ಅಂದರೆ ಇವಾಗ ಬೇರೆ ಏನು ಕೆಲಸ ನಡೀತಿಲ್ಲ, ಟೈಲ್ಸ್ದು ಅಷ್ಟೇ ನಡೀತಾ ಇದೆ. ಮೇಲೆ 5th ಫ್ಲೋರಿಂದ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಮೇಲೆ 5th ಫ್ಲೋರಿಂದ ಹಾಕ್ಕೊಂಡು ಬರ್ತಾರೆ. ಇದು ಅದು ಲಿಫ್ಟ್ ನೋಡಿದೆ ಬಾತ್ರೂಮ್ದು. ಈ ಕಲರು ಬಾತ್ರೂಮ್ಗೆಲ್ಲ ಒಂದೇ ಸಿಂಗಲ್ ಕಲರ್ ಹಾಕಿದ್ದೀವಿ. ಯಾಕೆಂದರೆ ವೈಟ್ ಹಾಕಿದ್ರೆ ಕ್ಲೀನ್ ಮಾಡೋಕ್ಕಾಗಲ್ಲ. ರೆಂಟಿಗೆ ಅಂತ ಕೊಡೋದ್ರಿಂದ ಅದು ಕ್ಲೀನ್ ಆಗೋಕ್ಕೆ ಈಸಿ ಆಗಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಲೈಟ್ ಕಲರ್ ಏನು ಹಾಕಿಲ್ಲ, ಇಲ್ಲ ಸ್ವಲ್ಪ ಮೀಡಿಯಮ್ ಗ್ರೇ ಆ ಥರ ಯೂಸ್ ಮಾಡ್ತಾಯಿದ್ದೀವಿ. ಮತ್ತು ಕಿಚನು ಅಷ್ಟೇ. ಕಿಚನ್ಗೆಲ್ಲ ನಾವು ಡಿಸೈನ್ಸ್ ಅಂತ ಎಲ್ಲ ಏನೂ ಹಾಕ್ತಿಲ್ಲ. ಅದೇ ಇವಾಗ ಫ್ರೂಟ್ಸು ಆ ಥರ ಎಲ್ಲ ಏನೂ ಇಲ್ಲ, ಪ್ಲೇನ್ ವೈಟ್ ಹಾಕಿಸ್ತಾ ಇರೋದು. ಅದು ತುಂಬ ಓಲ್ಡ್ ಫ್ಯಾಷನ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ನಾವು ಅದೆಲ್ಲ ನೋಡಿದೆ ಸಿಂಗಲ್ ಕಲರು. ನಾವಿರೋ ಮನೆಯಲ್ಲಿ ಆ ಥರ ಇದೆ. ನಂಗೆ ಅದು ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರ ಇದು ಒಂದೇ ಕಲರ್ ಇದ್ದರೆ ಚೆಂದ ಅಂದ್ಬಿಟ್ಟು, ಕ್ಲೀನ್ ಮಾಡೋಕ್ಕೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದು ನೋಡಿ, ಸ್ಟೆಪ್ಸ್ ಹತ್ತಬೇಕಾದ್ರೆ ಇದು ಓಪನ್ ಪ್ಲೇಸ್ ಇದೆ, ಓಪನ್ ಆಗಿದೆ ಆ ಜಾಗ. ಅದಕ್ಕೆ ಈ ಥರ ವಿಂಡೋ ಥರ ಹಾಕ್ಸಿದ್ದೀವಿ. ಮತ್ತು ಇದು ಸ್ಟೆಪ್ಸ್ ಹತ್ತಬೇಕಾದ್ರೆ ಈ ಥರ ಸ್ಟೆಪ್ಸ್ ಹತ್ರ ಕಂಬಿ ಹಾಕ್ಸಿರೋದು ಅದು. ಮತ್ತು ಇದು 5th ಫ್ಲೋರು. 5th ಫ್ಲೋರಲ್ಲಿ ಒಂದೇ ಮನೆ. ಇದು ನೋಡಿ, ಅಡುಗೆ ಮನೆಯಿಂದ ಆಚೆ ಅಂದರೆ ಬಾಲ್ಕನಿ ಬರುತ್ತೆ ಅಲ್ಲಿಗೆ ಅದು. ಮತ್ತು ಮೇನ್ ಡೋರ್ಗೂ ಅದೇ ಇದೆ. ಅಲ್ಲೂ ನಾವು ಲೈಟ್ ಕಲರ್ ಜಾಸ್ತಿ ಯೂಸ್ ಮಾಡಿಲ್ಲ. ಯಾಕೆ ಅಂದರೆ ಕ್ಲೀನ್ ಮಾಡೋಕ್ಕೆ ಕಷ್ಟ ಆಗಬಾರ್ದು ಅಂತ. ಯಾಕೆಂದರೆ ರೆಂಟಿಗೆ ಕೊಡ್ತೀವಲ್ವ, ಅದಕ್ಕೋಸ್ಕರ ತುಂಬ ಸ್ಲೋಗೆ ಹಾಕ್ತಾ ಇದ್ದಾರೆ. ಇಷ್ಟೊತ್ತಿಗೆ ನಮಗೆ ಹೇಳಿದ್ದೇನೆಂದರೆ ನೆಕ್ಸ್ಟ್ ಫೆಬ್ರವರಿಗೆಲ್ಲ ಮುಗಿದ್ಬಿಡುತ್ತೆ ಅಂದರು. ಆದರೆ ಯಾಕೋ ಲೇಟ್ ಆಯಿತು. ಅದಾದಮೇಲೆ ನನ್ನ ಮನೆಗೆ ಬಂದು ಆನ್ಲೈನಲ್ಲಿ ಗೋಂಗೂರ ಸೊಪ್ಪು ಆರ್ಡ್ರ್ ಮಾಡಿದ್ದೆ. ಅದು 1 ಕಟ್ಟೆ 8 ರೂಪೀಸ್ ಇತ್ತು. 2 ಕಟ್ಟು ತರಿಸಿದ್ದೆ. ಅದನ್ನು ಕ್ಲೀನಾಗೆಲ್ಲ ಕ್ಲೀನ್ ಮಾಡಿ ಮತ್ತು ವಾಶ್ ಮಾಡಿ ಗೋಂಗೂರ ಪಚ್ಚಡಿ ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ನೋಡಿ, ಎಲ್ಲ ಕ್ಲೀನ್ ಮಾಡಿದೆ. ಇದು ತುಂಬ ಸಲ ಮಾಡಿದ್ದೀನಿ. ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ ಅನಿಸುತ್ತೆ ವಿಡಿಯೋನ. ಅದಕ್ಕೆ ಮೆಣಸಿನ್ಕಾಯಿನ ಹುರ್ಕೊಬೇಕು. ಅದ್ರ ಜೊತೆಗೆ ನೋಡಿ, ಜೀರಿಗೆ ಮತ್ತು ಧನಿಯಾ, ಮೆಂತ್ಯ ಇದನ್ನು ಸಹ 1 ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊಬೇಕು. ಅದಾದಮೇಲೆ ಮಿಕ್ಸಿ ಜಾರ್ಗೆ ಈ ಮೆಣಸಿನ್ಕಾಯಿ 3 ಐಟಮ್ಸು ಮತ್ತು ಉಪ್ಪು ಹಾಕಿ ತರಿಯಾಗಿ ಪೌಡ್ರ್ ಮಾಡ್ಕೊಬೇಕು. ತರಿಯಾಗಿ ಪೌಡ್ರ್ ಮಾಡಾದಮೇಲೆ ಅದನ್ನು ಹಂಗೆ ಸಪ್ರೇಟ್ ಇಟ್ಬಿಟ್ಟು, ಇದು ಗೋಂಗೂರ ಸೊಪ್ಪು ಕ್ಲೀನಾಗಿ ಒಂದು 4-5 ಸಲ ತೊಳೆದು ಆದಮೇಲೆ ಮತ್ತು ಅದೇ ಬಾಣಲಿಲಿ ನಾವು ಮೆಂತ್ಯ ಎಲ್ಲ ಹುರಿದ್ವಲ್ಲ, ಅದೇ ಬಾಣಲಿನಲ್ಲಿ ಇದನ್ನು ಹಾಕಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಅದು ನಿಮಗೆ ಎಷ್ಟು ಇರುತ್ತೆ, ಅದು ಫುಲ್ಲು ಎಲ್ಲ ಫ್ರೈ ಆದಮೇಲೆ ನಿಮಗೆ ಒಂದು ಸ್ವಲ್ಪನೇ ಆಗಿಬಿಡುತ್ತೆ, ಕಲರು ಚೇಂಜ್ ಆಗುತ್ತೆ. ಫಸ್ಟು ಗ್ರೀನ್ ಇರುತ್ತೆ, ಡಾರ್ಕ್ ಗ್ರೀನು, ಆಮೇಲೆ ಈ ಕಲರ್ ಆಗುತ್ತೆ. ನೋಡಿ, ನಾನು ಹಾಕಿದ ಸೊಪ್ಪು ಎಷ್ಟಿತ್ತು, ಎಲ್ಲ ಉರಿಯೋ ಅಷ್ಟರೊಳಗೆ ಇದು ಎಷ್ಟು ಕಡಿಮೆ ಆಗಿದೆ. ಇದು ಸ್ವಲ್ಪ ಹುಳಿನೂ ಇರುತ್ತೆ ಸೊಪ್ಪು, ಅದರಿಂದ ಹುಳಿ ಏನು ಹಾಕಂಗಿರಲ್ಲ. ಅದಾದಮೇಲೆ ಮತ್ತು ಅದೇ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಬೇಕು. ಸಾಸಿವೆ ಸ್ವಲ್ಪ ಚಟಪಟ ಅಂತ ಆಗೋವರೆಗೂ. ಅದಾದಮೇಲೆ ಸ್ವಲ್ಪ ಉದ್ದಿನಬೇಳೆ ಹಾಕಬೇಕು. ಉದ್ದಿನಬೇಳೆ ಹಾಕಾದ್ಮೇಲೆ ಕಡಲೆಬೇಳೆ ಹಾಕಿ ಅದನ್ನು ಸ್ವಲ್ಪ ರೋಸ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಬೇಕು. ಇದು ನಮ್ಮ ಮನೆಯಲ್ಲಿ ಗಾನಕ್ಕೆ ತುಂಬ ಇಷ್ಟ. ಅದಾದಮೇಲೆ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಅದನ್ನು ಮತ್ತು ಕರ್ಬೇವಿನ ಸೊಪ್ಪು, ಹಿಂಗನ್ನ ಸ್ವಲ್ಪ ಪುಡಿ ಇದ್ದರೆ ಹಾಕ್ಬೋದು ರುಬ್ಬೋದಕ್ಕೆ. ಇಲ್ಲ ಅಂದರೆ ನೀವು ಒಗ್ಗರಣೆಗೂ ಹಿಂಗೆ ಹಾಕ್ಕೊಂಡು ಇದು ಮಾಡ್ಬೋದು, ಉರಿಬೋದು. ನಾನು ಅದು ಮೋಸ್ಟ್ಲಿ ಹಿಂಗೆ ಹಾಕೋದನ್ನು ತೋರಿಸಿಲ್ಲ ಅನಿಸುತ್ತೆ. ಅದಾದಮೇಲೆ 1-2 ಒಣಮೆಣ್ಸಿನ್ಕಾಯಿನೂ ಸಹ ಒಗ್ಗರಣೆಗೆ ಹಾಕ್ಕೊಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು. ಅದಾದಮೇಲೆ ನಾವು ಈ ಪೌಡ್ರು ಮಾಡಿರ್ತೀವಲ್ಲ,
ಪೌಡ್ರನ್ನ ಒಗ್ಗರಣೆಗೆ ಹಾಕಿ ಸ್ವಲ್ಪ ಬಾಡಿಸ್ಬೇಕು. ಅದಾದಮೇಲೆ ಈ ಸೊಪ್ಪನ್ನ ನಾವು ಫ್ರೈ ಮಾಡಿದ್ವಲ್ಲ, ಅದು ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿನಲ್ಲಿ ಒಂದು ರೌಂಡು ಗ್ರೈಂಡ್ ಮಾಡಬೇಕು. ಕೆಲವರು ಹಂಗೇನೂ ಹಾಕ್ತಾರೆ, ಆದರೆ ಏನಂದರೆ ಮಕ್ಕಳೆಲ್ಲ ತಿನ್ನೋದ್ರಿಂದ ಅವರು ಹಾರಿಸ್ಬಿಡ್ತಾರೆ ಅಂತ ಸ್ವಲ್ಪ ಗ್ರೈಂಡ್ ಮಾಡಿದ್ರೇ ಒಳ್ಳೆಯದು. ಗ್ರೈಂಡ್ ಮಾಡಿದ್ರೆ ಅದು ಫುಲ್ ಮಿಕ್ಸ್ ಆಗೋದ್ರಿಂದ ಎಲ್ಲ ಮಕ್ಕಳು ಕಲಸಿದ್ರೆ ತಿಂತಾರೆ. ಹಂಗಂಗೆ ಹಾಕಿದ್ರೆ ಅದು ಸೊಪ್ಪು ತೆಗೆದಾಕ್ಬಿಡ್ತಾರೆ. ಅದಕ್ಕೋಸ್ಕರ ಮತ್ತು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು. ನಾನು ಫ್ರೈ ಮಾಡ್ತಿರೋದ್ರಿಂದ ಎಣ್ಣೆ ಸ್ವಲ್ಪ ಕಡಿಮೆ ಹಾಕಿದ್ದೀನಿ, ಆಮೇಲೆ ಜಾಸ್ತಿ ಹಾಕಿದೆ. ಇದನ್ನು ವೈಟ್ ರೈಸಿಗೆ ಸ್ವಲ್ಪ ಹಸಿ ಈರುಳ್ಳಿನೂ ಕಟ್ ಮಾಡಿ ತುಪ್ಪ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಮತ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.